ರೀ ರೀ ಏನ್ರಿ ಇದು? ಮನೆ ಬಾಗಲ್ ತೆಗ್ದು ಇಲ್ಲಿ ಕೂತು ನಿದ್ದೆ ಮಾಡ್ತಿದ್ದೀರಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ವಾ? ನಿದ್ದೆ ಎಲ್ಲೇ ಬರುತ್ತೆ? ನಿನ್ನೆ ಬೆಳಿಗ್ಗೆ ಕಾಲೇಜ್ಗೆ ಹೋದ್ ಮಾಲತಿ ಇನ್ನೂವರೆಗೂ ಬಂದಿಲ್ಲ. ಏನು ಎತ್ತ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಅವಳ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೇಕು, ಫೋನ್ ಮಾಡಿ ವಿಚಾರಿಸಿದ್ರೆ ಗೊತ್ತಾಗತ್ತೆ. ಎಲ್ರಿಗೂ ಫೋನ್ ಮಾಡಿದ್ದೆ ಕಣೆ, ಎಲ್ರೂ ನಮಗ್ ಗೊತ್ತಿಲ್ಲ, ಕಾಲೇಜಿಗೂ ಬಂದಿಲ್ಲ ಅಂತಿದ್ದಾರೆ. ಏನ್ರಿ ಹೇಳ್ತಿದ್ದೀರಾ? ಕಾಲೇಜ್ಗೂ ಹೋಗಿಲ್ಲ, ಫ್ರೆಂಡ್ಸ್ ಮನೆಗೂ ಹೋಗಿಲ್ಲ ಅಂದ್ರೆ ಮತ್ ಯಾಕ್ರಿ ಸುಮ್ನೆ ಇದ್ದೀರಾ? ನಡೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್, ನಮ್ಮ ಮಗಳು ಕಾಣ್ತಾ ಇಲ್ಲ ಸರ್, ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ. ನಿಮ್ಮ ಹೆಸರು? ರಾಜಶೇಖರ್ ಅಂತ, ಗಂಗೋತ್ರಿ ಆರ್ಟ್ಸ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೀನಿ. ಇವಳು ನನ್ನ ಹೆಂಡತಿ ಜಾನಕಿ. ನಮಸ್ತೆ ಸರ್. ನಿಮ್ಮ ಮಗಳ ಹೆಸರು? ಮಾಲತಿ ಅಂತ. ವಯಸ್ಸು? 21 ವರ್ಷ ಸರ್. ಅತ್ತೇರಿಲ್ಲ ಕಡೆ ಪಾಕಡೆ ಜುಮ್ಮ 21. ಡವ್ ಹೊಡೆದು ಓಡೋಗೋ ವಯಸ್ಸೆ. ಟಿವಿ ಆನ್ ಮಾಡಿದ್ರು ಇದೆ, ಫೈಲ್ ಓಪನ್ ಮಾಡಿದ್ರು ಇದೆ. ಮಾಲತಿ ಫೋಟೋ ಇದೆಯಾ? ಹಾ, ಇದೆ ಸರ್. ಯಾವಾಗಿಂದ ಕಾಣ್ತಾ ಇಲ್ಲ? ನಿನ್ನೆ ಬೆಳಗ್ಗೆ ಕಾಲೇಜ್ಗೆ ಹೋದೋಳು ಸರ್, ಇಲ್ಲಿವರೆಗೂ ಬಂದಿಲ್ಲ. ಯಾವ ಕಾಲೇಜು? BGS ಮೆಡಿಕಲ್ ಕಾಲೇಜ್ ಸರ್. ಆ ಕಾಲೇಜಿನಲ್ಲಿ ಕೇಳಿದ್ರ? ಹಾ ಸರ್, ಕೇಳಿದ್ದೀನಿ. ಬಂದಿಲ್ಲ ಅಂತಿದ್ದಾರೆ. ಫ್ರೆಂಡ್ಸ್ ಹತ್ರ ಏನಾದರೂ ಮಾತಾಡಿದ್ರ? ಎಲ್ರಿಗೂ ಫೋನ್ ಮಾಡಿದ್ದೀನಿ ಸರ್, ಎಲ್ರೂ ಗೊತ್ತಿಲ್ಲ ಅಂತಿದ್ದಾರೆ. ಪ್ಲೀಸ್ ಪ್ಲೀಸ್. ನಿಮ್ಮ ಮಗಳು ಯಾರನ್ನಾದ್ರೂ ಲವ್ವು ಗಿವ್ವು? ಚೇಚೆ, ನನ್ನ ಮಗಳಂತವಳಲ್ಲ ಸರ್. ಪ್ರತಿ ತಂದೆ ತಾಯಿ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿ ಎಷ್ಟೋ ನಂಬಿಕೆ ಇಟ್ಕೊಂಡಿರ್ತಾರೆ. ಆದ್ರೆ ಈ ಕಾಲದ ಮಕ್ಕಳು ಆ ನಂಬಿಕೆಯನ್ನು ಕಳ್ಕೊಂತಾ ಇದ್ದಾರೆ. ಫೇಸ್ಬುಕ್, ವಾಟ್ಸಪ್ ಪ್ರಭಾವ. ನೋಡಮ್ಮ, ನಿಮ್ಮ ಮಗಳು ತಂದೆ ಹತ್ರ ಹೇಳೋಕ್ಕಾಗ್ದೆ ನಿಮ್ಮ ಹತ್ರ ಏನಾದ್ರೂ ಪರ್ಸನಲ್ ಆಗಿ? ಇಲ್ಲ ಸರ್, ನಮ್ಮ ಮಗಳ ಆತರ ಅಲ್ಲ ಅಂತ ಹೇಳಿದ್ವಲ್ಲ. ಓಕೆ, ನಾವು ಎಂಕ್ವೈರಿ ಮಾಡ್ತೀವಿ. ಸರ್, ನಮಗಿರೋದು ಒಬ್ಳೆ ಮಗಳು ಸರ್. ತುಂಬಾ ಒಳ್ಳೆ ಅವಳು. CETನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಪೇಪರಲ್ಲಿ, ಚಾನೆಲ್ಗಳಲ್ಲಿ ತುಂಬಾ ಹೊಗಳಿದ್ದಾರೆ. ಅವಳಿಲ್ದೆ ನಾವು ಬದುಕಲ್ಲ ಸರ್, ಬದುಕೋದಿಲ್ಲ. ಪ್ಲೀಸ್ ಟೆನ್ಷನ್ ತಗೋಬೇಡಿ. ಇನ್ಸ್ಪೆಕ್ಟರ್. ಎಸ್ ಸರ್. ಈ ಫೋಟೋನ ತಕ್ಷಣ ಕಂಟ್ರೋಲ್ ರೂಮ್. ಓಕೆ ಸರ್. ನಮ್ಮ ಅವ್ರನ್ನ ಇಮಿಡಿಯೇಟ್ ಆಗಿ ಟ್ರೇಸ್ ಔಟ್ ಮಾಡಕ್ಕೆ. ಎಸ್ ಸರ್. ಗೋ. ನೋಡ್ರಿ ಸರ್, ನಿಮ್ಮ ಮಗಳು ಕ್ಷೇಮವಾಗಿ ವಾಪಸ್ ಬರ್ತಾಳೆ, ಧೈರ್ಯವಾಗಿ. ಥ್ಯಾಂಕ್ ಯು ಸರ್. ಮತ್ತೆ ಕರೆದಾಗ ಬರ್ಬೇಕು. ಸರಿ ಸರ್. ಪ್ಲೀಸ್ ಬಾ ಬಾ. ಸಾಹೇಬರು ನಿಮ್ಮನ್ನ ಕರ್ಕೊಂಡ್ ಬಾ ಅಂದ್ರು. ನಮ್ಮ ಮಗಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಆ ವಿಷಯ ನಮಗೆ ಗೊತ್ತಿಲ್ಲಮ್ಮ. ಸಾಹೇಬರು ನಿಮ್ಮನ್ನ ಕರ್ಕೊಂಡ್ ಬಾ ಅಂದ್ರು. ಬನ್ನಿ, ಬಾ ಹೋಗೋಣ. ಕೂತ್ಕೊಳ್ಳಿ, ಸಾಹೇಬರು ಬರ್ತಾರೆ. ಕೂತ್ಕೋ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್, ಸರ್, ನಮ್ಮ ಮಗಳು ಸಿಕ್ಕಿದ್ಲಾ? ಎಲ್ಲಿದ್ದಾಳೆ? ನಾವೀಗ್ಲೇ ಅವಳು ನೋಡ್ಬೋದಾ? ಸರ್, ನಮ್ಮ ಮಗಳ ಬಗ್ಗೆ ಏನಾದರೂ ಕ್ಲೂ ಸಿಗ್ತಾ ಸರ್? ಅವಳು ಎಲ್ಲಿದ್ದಾಳೆ ಸರ್? ಯಾಕೆ ಸರ್ ಏನು ಮಾತಾಡ್ತಾ ಇಲ್ಲ? ಹೇಳಿ ಸರ್, ನನ್ನ ಮಗಳು ಎಲ್ಲಿದ್ದಾಳೆ? ನೀವೇನು ಮಾತಾಡದೆ ಮೌನವಾಗಿದ್ರೆ ನಮಗ್ ಭಯ ಆಗತ್ತೆ ಸರ್. ಪ್ಲೀಸ್ ಹೇಳಿ. ಐ ಆಮ್ ಸಾರಿ. ಅಂದ್ರೆ ನಮ್ಮ ಮಗಳಿಗೆ ಏನಾಗಿದೆ ಸರ್? ಪ್ಲೀಸ್ ಹೇಳಿ ಸರ್, ನನ್ನ ಮಗಳು ಮಾಲತಿಗೆ ಏನಾಗಿದೆ ಸರ್? ಪ್ಲೀಸ್. ಮಾಲತಿ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ಲು.
ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ದೇಹದಿಂದ ಏನೇ ಹೊರಗೆ ಬಂದ್ರು ಖರ್ಚಿ ಅಡ್ಡ ಹಿಡಿಬೇಕಂತ ಗೊತ್ತಾಗಲ್ವಾ? ಛೀ. ಛೀ. ನನ್ ಮುಖ ನೋಡಮ್ಮ ಇಲ್ಲಿ. ಮಗಳೇ ಮುಖ ನೋಡಮ್ಮ. ಮಗಳೇ ಮಾಲ್ತಿ ನೋಡ ಮಗಳ. ನನ್ ಮುಖ ನೋಡಮ್ಮ ಇಲ್ಲಿ. ಮಗಳೇ ಮುಖ ನೋಡಮ್ಮ. ಮಗ ನೋಡ ಮಗ. ಮಗಳೇ ಮಾಲ್ತಿ ಮುಖ ನೋಡಮ್ಮ ಇಲ್ಲಿ. ನೋಡು ಮಗಳೇ. ಎಲ್ಲ ಓಕೆ ತಾನೆ? ಪೋಸ್ಟ್ ಮಾಡಕ್ ಕಳ್ಸಿ. ಸರ್ ಸರ್ ಸತ್ತೋಗಿರೋಳನ್ನ ಯಾಕೆ ಸರ್ ಪೀಸ್ ಮಾಡ್ತೀರಿ? ನಮ್ಗೆ ಕೊಡಿ ಸರ್, ಮುಂದಿನ ಕಾರ್ಯ ಮಾಡ್ಕೋತೀವಿ. ಹೌದು ಸರ್, ಪ್ಲೀಸ್ ಅವಳು ಪೋಸ್ಟ್ ಮಾರ್ಟಮ್ ಮಾಡಿ ಅವಳನ್ನ ವಿಕಾರ ಮಾಡಬೇಡಿ. ನೋಡಿ, ಫಾರ್ಮಾಲಿಟೀಸ್ ಪ್ರಕಾರ ಪೋಸ್ಟ್ ಮಾಡಕ್ ಕಳಿಸ್ಲೇಬೇಕು. ಅದಾದ್ಮೇಲೆ ನಿಮ್ಗೆ ಬಾಡಿ ಒಪ್ಪಿಸ್ತೀವಿ. ಓಕೆ ಸರ್ ಪ್ಲೀಸ್ ಸರ್. ಸರ್ ನನ್ನ ಮಗಳು ನಮಗೆ ಕೊಟ್ಬಿಡಿ ಸರ್. ಸರ್ ಸರ್ ಯಾಕೆ ಸರ್ ಟೆನ್ಷನಲ್ಲಿದ್ದೀರಾ? ಯಾವ ಗಿರಾಕಿನ ಬರ್ತಾನೆ ಇಲ್ವಲ್ಲೋ? ನನ್ನ ಟೆನ್ಷನ್ ಏನು ಗೊತ್ತೇನೋ? ನನ್ನ ಹೆಂಡತಿ ವಜ್ರದ ಮುಕ್ತಿ ಮಾಡಿಸ್ಕೊಮ ಅಂತ ಹೇಳ್ಬಿಟ್ಟವಳು. ಇವತ್ತೇನಾರು ನಾನು ತೊಗೊಂಡು ಮನೆಗೆ ಹೋಗದೆ ಹೋದ್ರೆ ಮನೆ ಬೆಡ್ರೂಮಲ್ಲಿ ಸೇರ್ಸೋದ್ರಲ್ಲಿ ಬಾಗಲ್ಲೂ ಸೇರಿಸಲ್ಲ ಅಂತ ಹೇಳ್ಬಿಟ್ಟವಳು. ಏನು ಮಾಡೋದು? ಟೆನ್ಷನ್ನು. ಅಣ್ಣ ಯಾಕಣ್ಣ ಟೆನ್ಷನ್ ಮಾಡ್ಕೋತೀರಾ? ನಮ್ಮ ಇನ್ಸ್ಪೆಕ್ಟರ್ ಮಗಳು ಮದುವೆ ಮಾಡಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಮತ್ತೆ ನಮ್ಮ SI ಮನೆ ಕಟ್ಟಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಆಫ್ಟರ್ ಆಲ್ ಮುಗಿತಿಗೆ ಕಲೆಕ್ಟ್ ಮಾಡಕ್ಕಾಗಲ್ವಾ? ಇವತ್ತು ರಾತ್ರಿ 12 ಗಂಟೆವರೆಗೂ ನಾವು ಡ್ಯೂಟಿ ಮಾಡೋಣ. ದುಡ್ಡು ಕಲೆಕ್ಟ್ ಮಾಡೇ ಮಾಡೋಣ. ಹಂಗಂತೀನಪ್ಪ. ನೀನ್ ಆ ಕಡೆ ನೋಡು, ಎಲ್ಲಿ? ನಾನು ಈ ಕಡೆ ನೋಡ್ತೀನಿ. ಗಾಡಿ ಒತ್ಬಿಡ್ತೀನಿ. ಹಂಗೆ ಹೋಗ್ತಾ ಇದೆಯಾ? ವಾಸನೆ ಯಾವ್ದೋ ಬ್ರ್ಯಾಂಡು ಕುಡ್ಕೊಂಡ್ ಬರ್ತಾ ಇದೆಯೇನೋ? ನಾನು ಕೊಡ್ತಿಲ್ಲ ಸರ್, ಕೊಡ್ತಿಲ್ಲ. ಸುಳ್ಳು ಹೇಳ್ಬೇಡ. ನಿನ್ ಗಾಡಿ ವಯಸ್ಸು ಹೊರತರ ಇದ್ದಿದ್ದು ನಾನು ನೋಡಿದ್ದೀನಿ. ಉರ್ಬಾ, ಅದು ನಂದಲ್ಲ ಸರ್. ಉರ್ಬಲೇ, ಉರ್ಬಾ ಉರ್ಬಾ ಉರ್ಬಾ. ಏಯ್ ಉರ್ಬಾ ಉರ್ಬಾ ಉರ್ಬಾ. ಅದ್ ಸರ್ಕೆ ಎಳ್ಕೊಂತ ಇದೆಯಾ ಅಂತ ಉರ್ಬಾ. ಕೊಡಿ ಕೊಡಿ ಸರ್, ತಗೊಳ್ಳಿ ಸರ್, ತಗೊಳ್ಳಿ ಸರ್. ಸರ್ ಇದು ಯಾವ ಬ್ರ್ಯಾಂಡು? ಕುಡಿದು ಬಂದಿದ್ಯಾನ ಬಳಿ ಮಗನೇ? ಇಲ್ಲ ಸರ್, ದುಡ್ಡು ಇಲ್ಲ ಸರ್. ಸುಳ್ಳು ಹೇಳ್ತೀಯ? ಇಲ್ಲ ಸರ್. ಎತ್ತ ಕಾಸು ಜೋಬಲ್ಲಿ ದುಡ್ಡು ಇಲ್ಲ ಸರ್. ಸರ್ ಒಂದು 1000ನೇ ಇರೋದು ಸರ್. ಸಾಕ್ಬಿಡ. 100 ರೂಪಾಯಿ ಆದ್ರೂ ಕೊಡಿ ಸರ್, ಪೆಟ್ರೋಲ್ ಹಾಕಿಸ್ಬೇಕು. ಸರಿ, ಇಲ್ಲಂದ್ರೆ ಗಾಡಿ ಕಿತ್ಕೊಂಡು ಕಳ್ಸ್ತೀನಿ ಬಳಿ ಮಗ. ಸರ್. ಇರೋ ಗಾಡಿ ಇಲ್ಲೇ ನಿಂತ್ಕೊಳ್ಳಲ್ಲ. ಸ್ಟಾಪ್ 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 ಸ್ಟಾಪ್. ಸಾಯಿಸ್ಬಿಡ್ತೀನಿ. ಯೋ ಪೊಲೀಸಪ್ಪ, ನಿನ್ಗೇನಾದ್ರು ಬುದ್ಧಿಗಿದ್ದೀಯ? ಪೊಲೀಸವ್ರನ್ನ ಕೇಳೋ ಮಾತಾನೆ ಇದು? ಏನ್ ಕುಡ್ದಿದೀಯ? ನನ್ನ ಗಾಡಿಗೆ ಅಡ್ಡ ಬಂದಿದೀಯ. ನಾನೇನಾದ್ರೂ ಬ್ರೇಕ್ ಹಾಕ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಸತ್ತು ಯಮಲೋಕದಲ್ಲಿ ಇರ್ತಿದ್ದೆ. ಫೋನ್ ಮಗನ ಪೊಲೀಸ್ಗೆ ಗಾಡಿ. ನಾನು ಯಾಕೆ ಹತ್ತಿಸ್ಲಿ? ನೀನೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನಾನೇನ್ ಮಾಡ್ಲಿ? ಕಪ್ಪು ಅಷ್ಟೇ. ಕುಡ್ದಿದ್ದೀನೋ? ಅಯ್ಯೋ, ಮುಖ ನೋಡಿದ್ರೆ ಗೊತ್ತಾಗಲ್ವಾ? ನಾನು ಕುಡ್ದಿದ್ದೀನಿ. ಮುಚ್ಕೊಂಡು ಫೈನ್ ಕಟ್ಟು.